ಒಂದು ಹಸುನ ಬೇರೆ ಕಡೆ ಹೋಗಿ ಹಾಲು ಕರೆದ್ರೆ ಹಾಲು ಕಡಿಮೆ ಆಗುತ್ತೆ. ಈ ಥರ ಕಾರ್ಯಕ್ರಮ ಮಾಡೋದು ರೈತರಿಗೆ ತುಂಬ ಉಪಯೋಗ. ಅವ್ರವ್ರ ಹಸುಗಳು ಒಂದು ಕ್ರೇಜ್ ಅದು, ಯಾಕಂದರೆ ಆ ಥರ ಈಗ ಮಾಮೂಲಿ ಬೇರೆಯವರೆಲ್ಲ ಶೋಗಳಿಗೆ ರೇಸ್ಗಳಿಗೆ ಹೋಗ್ತಾರೆ. ರೈತರಿಗೆ ಏನಿದ್ರು ದನ ಕರ ಹಸು ಇದೇ ಅವ್ರಿಗೆ ಮುಖ್ಯ. ಮತ್ತು ಇದು ಮಾಡ್ಕೊಂಡು ಹಾಲು ಇನ್ನೂ ಹೆಚ್ಚಾಗಿ ಕರೆ ಮಾಡ್ತಾ ಇದಾಗಲಿ, ಬರೋ ವರ್ಷದಿಂದ ಜಾಸ್ತಿ ಹಸುಗಳು ಬರಲಿ, ರೈತರಿಗೆ ಒಂದು ಸ್ವಲ್ಪ ಹಾಲಿನ ರೇಟ್ ಜಾಸ್ತಿ ಮಾಡಲಿ ಅಂತ ಸರ್ಕಾರಕ್ಕೆ ಕೇಳ್ಕೋಬೇಕು. ಯಾಕಂದರೆ ರೈತರು ಇವತ್ತು ಮಾಡ್ತಿರೋ ಖರ್ಚಿಗೆ ಅವ್ರಿಗೆ ಗೀಡ್ತಾ ಇಲ್ಲ. ಯಾಕಂದರೆ ಇನ್ನೂ ಆಸಕ್ತಿ ಬರ್ತದೆ ಇವ ರೈತರಲ್ಲಿ. ಯಾಕಂದರೆ ಇನ್ನೂ ಸ್ವಲ್ಪ ಅವರು ಹಾಲು ಪ್ರಸಾರ ಜಾಸ್ತಿ ಮಾಡಿದ್ರೆ ರೈತರಿಗೆ ತುಂಬ ಇನ್ನೂ ಉಪಯೋಗ ಆಯ್ತದೆ. ಆದ್ರಿಂದ ಸರ್ಕಾರದಿಂದ ಅದೊಂದು ಉಪಯೋಗ ಮಾಡಿಕೊಡ್ಬಿಟ್ರೆ ಎಲ್ಲ ರೈತರು ಇನ್ನೂ ಇದಾಯ್ತದೆ, ಒಂದು ಉತ್ಸಾಹ ಬರುತ್ತೆ. ಯಾಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗುತ್ತಲ್ಲ, ಮಾಡ್ಬೋದು ಅಂತ ಕ್ರೇಜ್ ಬರ್ತದೆ. ಈ ಸೋನಿಂದ ಬರೋ ವರ್ಷದಿಂದ ಜಾಸ್ತಿ ಇದು ಮಾಡಲಿ. ಇದು ನಮ್ಮ ತಾಲೂಕಿಗೆ ಫಸ್ಟು ಆಗಿರೋದು, ಇದು ಫಸ್ಟು ಇದೇನಪ್ಪ ಈ ಥರ ರೇಸ್ ಮಡಗಿರೋದು. ಇನ್ನೂ ತುಂಬ ಬರ ವರ್ಷ ಎಲ್ಲ ಜಾಸ್ತಿ ಆಗಲಿ, ಜಾಸ್ತಿ ಹಸುಗಳು ತರಲಿ, ಜಾಸ್ತಿ ಹಾಲು ಕರೆಯೋ ತರಲಿ, ಅದು ರೈತರುಗಳಿಗೆ ಉಪಯೋಗ ಆಗಲಿ. ಸಣ್ಣ ಪುಟ್ಟನೆಲ್ಲ ಕಮ್ಮಿ ಕರೆಯೋನೆಲ್ಲ ಇದು ಮಾಡಿ ಜಾಸ್ತಿ ಹಾಲು ಕರೆಯೋದು ರೈತರುಗಳಿಗೆ ಇನ್ನೂ ಉಪಯೋಗ ಐತೆ. ಇದು ನನ್ನ ಧನ್ಯವಾದಗಳು. ನನ್ನ ಹೆಸರು ಮಹೇಶ್ ಅಂತ. ನನ್ನ ಹೆಸರು ಲಿಂಗರಾಜು ಅಂತ, ಕೆಂಪನಪಾಳ್ಯ. ಏನಪ್ಪ ಅಂದರೆ ಸಮಸ್ಯೆಯಲ್ಲಿ ನಮಗೆ ಪ್ರತಿಯೊಂದು ಡೈಲಿ ಸರ್ ಒಂದು 15 ದಿನಕ್ಕೆ ಒಂದು ಪೇಮೆಂಟು ಮಾಡೋಂಥ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಒಂದು ತಿಂಗಳ ಮೇಲೆ 10 ದಿನ 15 ದಿನ ಬಂದು ತಿಂಡಿ ರೈಟ್ ಎಲ್ಲ ಗೊತ್ತು ಸರ್ ನಿಮಗೆ. ಪ್ರತಿಯೊಂದಕ್ಕೊಂದು ಫೀಡ್ಸ್ ಅಂತೂ ಫುಲ್ ಕಲ್ಪೆ ಫೀಡ್ಸ್ ಬರ್ತಾ ಇರೋದು. ಹೌದು ಸರ್, ಅಲ್ಲಿ ಡೈರಿ ನಂದಿನಲ್ಲಿ ತಗೊಳ್ಳೋ ಫೀಡ್ಸ್ಗಳು ಹೋಲ್ಸಲ್ಲಿ ಹೊರಗಡೆ ನೋಡ್ತು ಅಂದರೆ ಅಲ್ಲಿಗೆ ಇಲ್ಲಿ 2 ಲೀಟರ್ ಡಿಫ್ರೆನ್ಸ್ ಬರುತ್ತೆ ಸರ್. ಅದರಲ್ಲಿ ಸರ್ ಔಟ್ ಸೈಡ್ ಹೊರಗಡೆ ಚೆನ್ನಾಗಿ ಬರ್ತಾ ಇದೆ ಸರ್. ಆದರೆ ನಂದಿನಲ್ಲಿ ಫಸ್ಟು ನಾನು ಕಡಿಮೆ 1 ವರ್ಷ ನಂದಿನಿ ಫೀಡ್ಸ್ನ ಮೇಂಟೈನ್ ಮಾಡಿದೆ. ಆದರೆ ನಂದಿನಿ ಫೀಡ್ಸ್ಲಿ ಬಂದರೆ ಸರ್ ನಮಗೆ ತೂಕನೇ ವೇರಿಯೇಷನ್ ಬರ್ತಾನೆ. 50 kg ಇರೋದು 46, 44, 40, ಒಂದು 50 kg 2 ರಿಂದ 3 kg ಡಿಫ್ರೆನ್ಸ್ ಬಂದೇ ಬರುತ್ತೆ ಸರ್. ಅದೊಂದು ಪ್ರಾಬ್ಲಮ್ಮು. ಅದೊಂದು ಸಮಸ್ಯೆ. ಪ್ರತಿ ತಿಂಗಳು ಇದರಲ್ಲಿ ಗೌರ್ಮೆಂಟ್ದು ಸಹಾಯಧನ 5 ರೂಪಾಯಿ ಕೊಡ್ತಾ ಮಾಡಿ, ಅದು ಕಡಿಮೆ 8 ರಿಂದ 9 ತಿಂಗಳಾಗುತ್ತೆ ಸರ್. ಬಂದು ಇನ್ನೊಂದು ಸ್ವಲ್ಪ ಅವಕಾಶ ಮಾಡ್ಕೊಂಡು ಕೇಳಬೇಕಾಗಿದೆ. ಇವತ್ತು ನನ್ನ ನೆಚ್ಚಿನ ಶಾಸಕರ ಹತ್ರ ನಾವೊಂದೆರಡು ಮನವಿಯನ್ನು ಮಾಡ್ತಾ ಇದ್ದೀವಿ, ದಯವಿಟ್ಟು ಸ್ವೀಕಾರ ಮಾಡಬೇಕು ಸರ್. ಈ ದಿನ ಒಂದು ಹಾಲು ರೇಟು, ಬಿಸ್ಲರಿ ನೀರಿನ ರೇಟು ಈಕ್ವಲ್ ಆಗಿದೆ ಸರ್. ಸರ್ಕಾರ ಹಾಲು ರೇಟ್ ಜಾಸ್ತಿ ಮಾಡಿದ ತಕ್ಷಣ ತಿಂಡಿ ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಾ. ಹಾಲು ರೇಟ್ ಕಡಿಮೆ ಆದ ತಕ್ಷಣ ತಿಂಡಿ ರೇಟ್ ಕಡಿಮೆ ಮಾಡ್ತಾ ಇಲ್ಲ ಸರ್. ದಯವಿಟ್ಟು ಅದೊಂದು ಭಾಳ ತೊಂದರೆ ಆಗ್ತಾಯಿದೆ. ಎರಡನೇದಾಗಿ ಹೋದ ವರ್ಷ ಕಳೆದ 22-23ನೇ ವರ್ಷ ಹಸುಗಳಲ್ಲಿ ಇದು ಇನ್ಸೂರೆನ್ಸ್ ಬಂದು ಬರೀ ಕೇವಲ 550 ರೂಪಾಯಿ ಮಾಡಿಕೊಟ್ಟಿದ್ರು ಸರ್. ಪ್ರತಿ ಹಸುಗೆ ಒಂದು ಹಸುಗೆ 550 ರೂಪಾಯಿ ಒಂದು ಇದು ಇನ್ಸೂರೆನ್ಸ್ ಮಾಡಿಕೊಟ್ಟಿದ್ರು. ಈ ವರ್ಷ 1300 ರೂಪಾಯಿ ಮಾಡ್ತಾ ಇದ್ದಾರೆ. ನಾವು 13 ಹಸು ಕಟ್ಟಬೇಕು ಅಂತಂದರೆ ಇವತ್ತು 15,000-16,000 ರೂಪಾಯಿ ಇನ್ಸೂರೆನ್ಸ್ ಕಟ್ತೀವಿ ಸರ್. ಭಾಳ ಏರಿಕೆ ಆಗ್ತದೆ. 40,000-50,000 ರೂಪಾಯಿ ಸರ್. ಹಸು ವೇರಿಯೇಷನ್ ಮೇಲೆ ಡಾಕ್ಟ್ರ್ ಮೇಲೆ ಮಾಡಿಕೊಡ್ತಿದ್ದಾರೆ. ಡಾಕ್ಟ್ರುಗಳು ಹಸುಗಳು ಆರೋಗ್ಯದ ಮೇಲೆ, ಹಸುಗಳ ಗೇಜ್ ಮೇಲೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಮಸ್ಯೆ ಇಲ್ಲ. ಆದರೆ ಹಾಂ ಸರ್, 40,000-50,000 ರೂಪಾಯಿ ಹಸುಗಳ ಮೇಲೆ ಡಿಪೆಂಡ್ ಇದೆ ಸರ್. 40,000, 50,000, 60,000 ಇದೆ ಸರ್. ಆದರೆ ನಾವು ರೈತರುಗಳು ಕಟ್ತಾ ಇದ್ದೀವಿ ಇನ್ಸೂರೆನ್ಸ್ಗೆ 550 ರೂಪಾಯಿ. ಈ ವರ್ಷ 1,300-1,350 ರೂಪಾಯಿ ಮಾಡ್ತಾ ಇದ್ದಾರೆ ಸರ್. ಅದು ತುಂಬ ಹೊರೆ ಆಗ್ತಾ ಇದೆ. 1 ಹಸು 2 ಹಸು ಏನೋ ಕಷ್ಟ ಬಿಡ್ತಾರೆ. ನಾವು 13 ಹಸು ಕಟ್ಟಬೇಕು. ನಮ್ಮ ಕೆಂಪನಪಾಳ್ಯದ 26 ಹಸು ಇದೆ. ಅವ್ನು ಇನ್ಸೂರೆನ್ಸ್ ಚೆನ್ನಾಗಿರೋದು ಬಿಟ್ಟು ಹುಷಾರಿದ್ದಾರು ಮಾಡ್ಸೋಕ್ಕಾಗಲ್ಲ. ಇವತ್ತಿನ ಆರೋಗ್ಯ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಅದೊಂದು ತೊಂದರೆ ಆಗ್ತಾಯಿದೆ. ದಯವಿಟ್ಟು ಅದ್ರ ಬಗ್ಗೆ ಮನವರಿಕೆ ಕೊಡಬೇಕು. ಮಾಡ್ತಾರೆ ಸರ್. ಜೊತೆಗೆ ಆಸ್ಪತ್ರೆಗೆ ಬರ್ತಕ್ಕಂಥ ಮೆಡಿಸಿನ್ ಸ್ಟಾಕು ಸಾಕಾಗ್ತಾ ಇಲ್ಲ ಸರ್. ಯಾಕಂದ್ರೆ ಆಸ್ಪತ್ರೆ ಇರೋದು ಕೊಳ್ಳೇಗಾಲ ಡೆಡ್ ಎಂಡಲ್ಲಿ ಇರೋದ್ರಿಂದ ಹೊರಗಡೆಯಿಂದ ಬರೋ ಪ್ರತಿಯೊಂದಕ್ಕೂ ಒಂದು ಬೇದಿಗೋ ಇನ್ನೊಂದಕ್ಕೂ ಮಾತ್ರೆ ಬಂತು ಅಂದರೆ ಸ್ಟಾಕ್ ಸಾಕಾಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಸ್ಟಾಕ್ ಸಾಕಾಗ್ತಲ್ಲ ಸರ್. ಅಲ್ಲಿ ಬಂತು ಲಿಮಿಟೆಡ್ ಸ್ಟಾಕ್ ಇರ್ತದೆ. ಪ್ರತಿಯೊಂದಕ್ಕೂ ನಾವು ಹಸುಗಳು ಹಿಡ್ಕೊಂಡು ಬರೋಕ್ಕಾಗೋದಿಲ್ಲ, ದೂರದಲ್ಲಿರೋದಿಲ್ಲ. ಟೌನಲ್ಲಿ ಬರೋಕ್ಕೆ ಹಸುಗಳು ಹಿಡ್ಕೊಂಡು ಅದು ತೊಂದರೆ ಆಗ್ತಾ ಇದೆ. ಇನ್ಶೂರೆನ್ಸ್ ತೊಂದರೆ. ಡೈಲಿ ನಮಗೆ ಸರ್ ಹಾಸು ಫೀಡ್ಸು ಬರ್ತಾರೆ. ಏನಿತ್ತು ಹಸುಗಳ ಆರೋಗ್ಯ ತುಂಬ ಚೆನ್ನಾಗಿತ್ತು ಸರ್. ದಯವಿಟ್ಟು ರೈತರು ಯಾರು ಹೇಳೋಕ್ಕಾಗೋರು ಹೇಳ್ಕೊಂತ ಇದ್ದೀವಿ. ಹಾಸು ಫೀಡ್ಸ್ ಬರ್ತಾಯಿದೆ. ನಾವು ಹಸುಗಳಿಗೆ ನಮಗೆ ಎಲ್ಲ ರೀತಿ ಚೆನ್ನಾಗಿರುತ್ತೆ. ಈಗ ಕೇರ್ ಪಡೆಯಿಂದ ಬರ್ತಾಯಿದೆ, ತುಂಬ ಹೊಲಸು. ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರೆ ನಿಮ್ಗೆ ಇಷ್ಟ ಹಾಕಿ ಇಲ್ಲ ಬೇರೆ ತಗೊಂಡು ಹಾಕಿ ಅಂತ ಕೇಳ್ತಿದ್ದಾರೆ. ಉಡಾಫೆ ಹತ್ರ ಕೊಡ್ತಾರೆ ಡೈರಿಗಳಲ್ಲಿ. ಡೈರಿಗಳ ಸೂಪರ್ವೈಸರ್ಗಳು ನಮ್ಮ ಡೈರಿ ಫೀಡ್ ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ಇಷ್ಟ ಬಂದು ತೆಗೆದು ಹಾಕಲಿ ಅಂತಾರೆ. ಅವ್ರು ಕೊಟ್ಟಿದ್ದು ಫೀಡ್ ತಿನ್ನಿಸ್ಬೇಕು, ಅವ್ರು ಹೇಳ್ದಂಗೆ ಹಾಲು ಕೊಡ್ಬೇಕು ನಾವು. ಅದು ನಮಗೆ ಭಾಳ ತೊಂದರೆ ಆಗ್ತದೆ. ಫ್ಯಾಟು ಡಿಗ್ರಿ ಕರೆಕ್ಟಾಗಿ ಕೊಡಬೇಕು ಸರ್. ಡಿಗ್ರಿ ಫ್ಯಾಟು
ಹಾಲು ಪರಿಶುದ್ಧತೆ ಕರೆಕ್ಟಾಗಿ ಕೊಡ್ತಾ ಇದೀವಿ. ಫೀಡ್ ಕ್ವಾಲಿಟಿ ಕೂಡ ತೀರಾ ಡಮ್ಮಿ ಇದೆ ಸರ್. ಹಸುಗಳು ಕಳೆದ ವರ್ಷ ನಮಗೆ ಫೀಡ್ಸ್ ಬಂದಿರೋದ್ರಲ್ಲಿ ಕಡಿಮೆ 30 ನಮ್ಮ ಕೊಳೆಯ ತಾಲೂಕಲ್ಲಿ 30ರಿಂದ 40 ಹಸುಗಳು ಕಸಾಯಿಖಾನೆ ಕೊಟ್ಟಿದ್ದೀವಿ. ಯಾಕೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಯ್ತದೆ. ಈಗ ಪ್ರೈವೇಟ್ ಫೀಡ್ಸ್ಗಳಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನಾವು ಸರ್ಕಾರ ತಗೊಂಡು ಹಾಲು ಹಾಕ್ಬಿಟ್ಟು ಪ್ರೈವೇಟ್ ಫೀಡ್ಸ್ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ತಗೊಳ್ಳೋಂಥದ್ದು ಏನಿದೆ, ದಯವಿಟ್ಟು ಅದೊಂದು ಸರ್ಕಾರ ಮನವರಿಕೆ ಮಾಡಬೇಕು.